ಅಥವಾ ಓಕೆ. ನೋಡ್ರಿ, ಯಾವ ಸರ್ಕಾರ ರೀ? ರಾಜ್ಯ ಸರ್ಕಾರ. ಈಗಾಗಲೇ ಭಾರತ ಸಂವಿಧಾನದ 5ನೇ ಭಾಗದಾಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡಿದೀವಿ ನೋಡಿದೀವಿ. ಕೇಂದ್ರ ಸರ್ಕಾರದಲ್ಲಿ 3 ರೀತಿಯಾದಂತ ಅಂಗಗಳು ಕಂಡು ಬರ್ತಾವ. ಒಂದು ಶಾಸಕಾಂಗ, ಉಲ್ಟಾ ಹೇಳ್ಬೇಡ್ರಿ ಹಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಾಗ ಲೋಕಸಭೆ, ರಾಜ್ಯಸಭೆ. ಕಾರ್ಯಾಂಗದಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ, ಅಟಾರ್ನಿ ಜನರಲ್ ಅಂತಕ್ಕಂಥದ್ದು. ವಾಪಸ್ ನ್ಯಾಯಾಂಗದಾಗ ಸುಪ್ರೀಂ ಕೋರ್ಟ್. ಹೆಂಗ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಕಂಡು ಬರ್ತದಲ್ಲ 5ನೇ ಭಾಗದಾಗ, ಹಂಗ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಂಡು ಬರ್ತದ. ಯಾವ ಭಾಗದಲ್ಲಿ ಕಂಡು ಬರ್ತದಂದ್ರ ಭಾರತ ಸಂವಿಧಾನದ 6ನೇ ಭಾಗದಲ್ಲಿ ಕಂಡು ಬರ್ತದೆ. ಯಾವ ಭಾಗದಾಗ ಕಂಡು ಬರ್ತದ? ಭಾರತ ಸಂವಿಧಾನದ 6ನೇ ಭಾಗದಾಗ ಕಂಡು ಬರ್ತದೆ. ಇಲ್ಲೂ ಕೂಡ ನಮ್ಮಲ್ಲಿ ಒಕ್ಕೂಟ ವ್ಯವಸ್ಥೆ ಜಾರಿಯಲ್ಲಿರುವುದರಿಂದ ಅಥವಾ ಸಂಸದೀಯ ಮಾದರಿ ಸರ್ಕಾರ ಪದ್ಧತಿ ಕಂಡು ಬರುವುದರಿಂದ ನಾವು ಸರ್ಕಾರದಲ್ಲಿ 3 ರೀತಿಯಾದಂತ ಅಂಗಗಳನ್ನ ಏನ್ ಮಾಡ್ತೀವಿ ಅಂದ್ರ ಕಾಣ್ತೀವಿ. ಎಷ್ಟು ರೀತಿಯಾದಂತಂದ್ರಿ? 3 ರೀತಿಯಾದಂಥದ್ದು. ಹಾಗಾದ್ರೆ ಯಾವ್ಯಾವು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ರಾಜ್ಯದಲ್ಲಿಯೂ ಹಿಂಗ ಕಂಡು ಬರ್ತದೆ. ರಾಜ್ಯ ಶಾಸಕಾಂಗ ಅಂತಕ್ಕಂಥದ್ದು ಕಂಡು ಬರ್ತದ. ಮೊದಲನೇದಾಗಿ ನಾವು ರಾಜ್ಯ ಕಾರ್ಯಾಂಗ ಅಂತ ಹೇಳ್ಕೊಂಡು, ಯಾಕಂದ್ರ ವಿಧಿಗಳ ಕಂಟಿನ್ಯೂ ನಂಬರ್ ಹಿಂಗೈತ್ರಿ. ರಾಜ್ಯ ಕಾರ್ಯಾಂಗ, ರಾಜ್ಯ ಶಾಸಕಾಂಗ, ಇನ್ನೊಂದು ಯಾವ್ದ? ರಾಜ್ಯ ನ್ಯಾಯಾಂಗ. ಯಾವ ಅಂಗ? ನ್ಯಾಯಾಂಗ. ನೋಡ್ರಿ ಹಂಗಾರ ಭಾರತ ಸಂವಿಧಾನದ 6ನೇ ಭಾಗದಲ್ಲಿ ಈ ರಾಜ್ಯ ಸರ್ಕಾರದಾಗ 3 ಅಂಗಗಳು ಕಂಡು ಬರ್ತಾವ. ರಾಜ್ಯ ಕಾರ್ಯಾಂಗ, ರಾಜ್ಯ ನ್ಯಾಯಾಂಗ, ಅದರ ಜೊತೆಗೆ ರಾಜ್ಯ ಶಾಸಕಾಂಗ ಅಂತಕ್ಕಂಥದ್ದು. 6ನೇ ಭಾಗದಲ್ಲಿ 152ನೇ ವಿಧಿಯಿಂದ ಹಿಡಿದು 152ನೇ ವಿಧಿಯಿಂದ ಹಿಡಿದು 167ನೇ ವಿಧಿಯವರೆಗೆ 167ನೇ ವಿಧಿಯವರೆಗೆ ಹಂಗಾತನ್ರಿ. 167ನೇ ವಿಧಿಯವರೆಗೆ ಏನಾಗ್ತದ? ರಾಜ್ಯ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತೀವಿ? ಒಂದು ವಿವರಣೆಯನ್ನ ಕಾಣ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ ರಾಜ್ಯ ಶಾಸಕಾಂಗ ಅಂದಾಗ 168ನೇ ವಿಧಿಯಿಂದ ಹಿಡಿದು 168ನೇ ವಿಧಿಯಿಂದ ಹಿಡಿದು 213ನೇ ವಿಧಿಯವರೆಗೆ. ಯಾವ ವಿಧಿಯವರೆಗೆ? 213ನೇ ವಿಧಿಯವರೆಗೆ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನ ಏನ್ ಮಾಡ್ತೀವಿ? ಕಾಣ್ತೀವಿ. ಇನ್ನು ರಾಜ್ಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ 214ನೇ ವಿಧಿಯಿಂದ ಹಿಡಿದು 237ನೇ ವಿಧಿಯವರೆಗೆ. ಯಾವ ವಿಧಿಯಿಂದ ಯಾವ ವಿಧಿ ರೀ? 214ನೇ ವಿಧಿಯಿಂದ ಹಿಡಿದು 237ನೇ ವಿಧಿಯವರೆಗೆ ರಾಜ್ಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನ ಏನ್ ಮಾಡ್ತೀವಿ ಅಂದ್ರ ಕಾಣ್ತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ರಾಜ್ಯ ಕಾರ್ಯಾಂಗದಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಅಂತಕ್ಕಂಥ, ಕೇಂದ್ರ ಕಾರ್ಯಾಂಗದಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಹೇಳ್ರಿ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಇವರೆಲ್ಲ ಕೇಂದ್ರ ಕಾರ್ಯಾಂಗದಾಗ ಕಂಡು ಬರ್ತಕ್ಕಂಥವ್ರು. ಹೆಂಗ ಕೇಂದ್ರ ಕಾರ್ಯಾಂಗದಾಗ ಕಂಡು ಬರ್ತಾರಲ್ಲ, ಹಂಗ ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು. ಯಾವ ಪಾಲರು? ರಾಜ್ಯಪಾಲರಾಗಿರ್ಬಹುದು, ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಮಂಡಲ. ಯಾವ ಮಂಡಲ? ರಾಜ್ಯ ಮಂತ್ರಿಮಂಡಲ. ಈ ರಾಜ್ಯ ಕಾರ್ಯಾಂಗದಾಗ ಕಂಡು ಬರ್ತಾರ ಅಂತಕ್ಕಂಥದ್ದು. ಅದರ ಜೊತೆಗೆ ಅಡ್ವೊಕೇಟ್ ಜನರಲ್ ಅಂತಕ್ಕಂಥವ್ರು ಕಂಡು ಬರ್ತಾರೆ. ಇನ್ನು ರಾಜ್ಯ ಶಾಸಕಾಂಗದಾಗ ಯಾವ್ಯಾವ ಸದನಗಳು ಕಂಡು ಬರ್ತಾವ ಅಂದ್ರ, ಕೇಂದ್ರ ಶಾಸಕಾಂಗದಾಗ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನೋಡ್ತೀವಿ. ಕೇಂದ್ರ ಶಾಸಕಾಂಗದಾಗ ಲೋಕಸಭೆ, ರಾಜ್ಯಸಭೆ. ಹೆಂಗ ಕೇಂದ್ರ ಶಾಸಕಾಂಗದಾಗ 2 ಸದನಗಳನ್ನ ಒಳಗೊಂಡೈತಿಲ್ಲ, ಹಂಗ ರಾಜ್ಯ ಶಾಸಕಾಂಗದಲ್ಲಿಯೂ ಕೂಡ ಕೆಲವೊಂದು ರಾಜ್ಯಗಳು ಏನ್ ಮಾಡಿದ್ವು ಅಂದ್ರ ಈ 2 ಶಾಸನ ಸಭೆಗಳನ್ನ ಒಳಗೊಂಡಿದ್ದು. ಕೆಲವೊಂದಿಷ್ಟು ರಾಜ್ಯಗಳು ಏಕ ಸದನವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಹಂಗ ಇಲ್ಲಿಯೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತೇಳಿ ಕಂಡು ಬರ್ತಾವ. ವಿಧಾನಸಭೆ ಮತ್ತು ವಿಧಾನ ಪರಿಷತ್. ವಿಧಾನ ಪರಿಷತ್ ಅಂತ ಇದು ರಾಜ್ಯ ಶಾಸಕಾಂಗದಲ್ಲಿ ಕಂಡು ಬರ್ತಕ್ಕಂತ ದ್ವಿಸದನಗಳು. ಒಂದು ವಿಧಾನಸಭೆ, ಇನ್ನೊಂದ ವಿಧಾನ ಪರಿಷತ್.
ಕೇಂದ್ರ ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಕಂಡು ಬರ್ತದಲ್ಲ, ಹಂಗ ರಾಜ್ಯ ನ್ಯಾಯಾಂಗದಲ್ಲಿ ಹೈಕೋರ್ಟ್ ಕಂಡು ಬರ್ತದ. ಅದರ ಜೊತೆಗೆ ಅಧೀನ ನ್ಯಾಯಾಲಯಗಳು ಸಹ ಕಂಡು ಬರ್ತವೆ. ಅಧೀನ ನ್ಯಾಯಾಲಯ, ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯಗಳು ಈ ರಾಜ್ಯ ನ್ಯಾಯಾಂಗದಲ್ಲಿ ಕಂಡು ಬರ್ತವು. ನೀವು ಕೇಂದ್ರ ರಾಜ್ಯ ಸರ್ಕಾರ ಅಂದಾಗ ಇಷ್ಟ ಸ್ವಲ್ಪ ನೆನಪಿಟ್ಕೋರಿ. ಮೊದಲು ರಾಜ್ಯ ಸರ್ಕಾರ ಅಂದಾಗ ಮೂರು ರೀತಿಯಾದಂತಹ ಅಂಗಗಳು ಕೂಡ ರಾಜ್ಯ ಸರ್ಕಾರದಲ್ಲಿ ಕಂಡು ಬರ್ತಾವ. ಒಂದು ರಾಜ್ಯ ಕಾರ್ಯಾಂಗ, ರಾಜ್ಯ ಶಾಸಕಾಂಗ, ರಾಜ್ಯ ನ್ಯಾಯಾಂಗ. ರಾಜ್ಯ ಕಾರ್ಯಾಂಗದ ಬಗ್ಗೆ 152ನೇ ವಿಧಿಯಿಂದ ಹಿಡಿದು 167ನೇ ವಿಧಿಯವರೆಗೆ, ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ 168ನೇ ವಿಧಿಯಿಂದ ಹಿಡಿದು 213ನೇ ವಿಧಿಯವರೆಗೆ, ರಾಜ್ಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ 214ನೇ ವಿಧಿಯಿಂದ ಹಿಡಿದು 237ನೇ ವಿಧಿಯವರೆಗೆ. ಹಾಗಾದ್ರೆ ನಾವು ಒಂದೊಂದು ಕಾನ್ಸೆಪ್ಟ್ ನೋಡ್ಕೋತಾ ಹೋಗೋಣ. ಇದಿಷ್ಟೆಲ್ಲ ಕಂಡು ಬರ್ತದೆ ರಾಜ್ಯ ಸರ್ಕಾರದಾಗ. ನಾವು ಇಷ್ಟೆಲ್ಲ ಹೇಳ್ಬೇಕೀಗ. ಹಾಗಾದ್ರೆ ಒಂದೊಂದು ಕಾನ್ಸೆಪ್ಟ್ ನೋಡ್ಕೋತ ತಗೊಂಡ್ರಿ. ಮೊದಲನೇದಾಗಿ ರಾಜ್ಯ ಕಾರ್ಯಾಂಗದ ಬಗ್ಗೆ ನೋಡೋಣ. ಯಾವ ಕಾರ್ಯಾಂಗದ ಬಗ್ಗೆ ರೀ? ರಾಜ್ಯ ಕಾರ್ಯಾಂಗದ ಬಗ್ಗೆ ನೋಡೋಣ. ರಾಜ್ಯ ಕಾರ್ಯಾಂಗದಾಗ ಮೊದಲು ಯಾರು ಕಂಡು ಬಂದ್ರಿ ಹೇಳ್ರಿ? ರಾಜ್ಯಪಾಲರು ಕಂಡು ಬರ್ತಾರ. ನಿಮಗ ರಾಷ್ಟ್ರಪತಿ ಆಗಾಕಾಗ್ಲಿಕ್ಕ ಲಾಸ್ಟಕ್ ರಾಜ್ಯದ ರಾಜ್ಯಪಾಲರ ಆಗಬಹುದು. ನೀವು ರಾಷ್ಟ್ರದ ರಾಷ್ಟ್ರಪತಿ ಆಗಾಕಾಗ್ಲಿಕ್ಕಂದ್ರ ರಾಜ್ಯದ ರಾಜ್ಯಪಾಲರ ಆಗಬಹುದು. ಹಾಗಾದ್ರ ರಾಜ್ಯಪಾಲರ ಬಗ್ಗೆ ನೋಡ್ರಿ, ಗವರ್ನರ್ ಅಂತೇಳಿ ಕರಿತೀವಿ ನಾವು. ರಾಜ್ಯಪಾಲರನ್ನ ಗವರ್ನರ್ ಅಂತೇಳಿ ಕರಿತೀವಿ. ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ 153ನೇ ವಿಧಿಯು ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿದೆ. ಭಾರತ ಸಂವಿಧಾನದ 153ನೇ ವಿಧಿಯು ರಾಜ್ಯಪಾಲರ ಹುದ್ದೆಗೆ ಏನ್ ಮಾಡಿದರೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದೆ ಅಂತಕ್ಕಂಥದ್ದು. 154ನೇ ವಿಧಿ ಯಾವ ವಿಧಿ? 154ನೇ ವಿಧಿಯು ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ರಾಜ್ಯಪಾಲರ ಹೆಸರಿಗೆ ಸೇರಿವೆ ಅಂತೇಳಿ ಏನ್ ಮಾಡ್ತದ ತಿಳಿಸ್ತದ. ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ಕೂಡ ಯಾರಿಗೆ ಸೇರಿದವ್ರೆ? ರಾಜ್ಯಪಾಲರ ಹೆಸರಿಗೆ ಸೇರಿದವಂತೇಳಿ ಏನ್ ಮಾಡ್ತದಂದ್ರ ಈ ವಿಧಿ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ ರಾಷ್ಟ್ರದಲ್ಲೇ ಯಾವ ರೀತಿಯಾಗಿ ರಾಷ್ಟ್ರಪತಿ ಕಂಡು ಬರ್ತಾನಲ್ಲ, ಹಾಗ ರಾಜ್ಯದಲ್ಲಿ ರಾಜ್ಯಪಾಲರು ಕಂಡು ಬರ್ತಾರು. ಹಾಗಾದ್ರ ರಾಜ್ಯಪಾಲರಾಗಿ ನೀವೇನಾದ್ರೂ ಆಯ್ಕೆ ಆಗಬೇಕಾದ್ರ, ರಾಜ್ಯಪಾಲರಾಗಿ ನೀವೇನಾದ್ರೂ ಆಯ್ಕೆ ಆಗಬೇಕಾದ್ರ ನಿಮಗೊಂದಿಷ್ಟು ಏನಾಗ್ತದಂದ್ರ ಅರ್ಹತೆಗಳು ಬೇಕಾಗ್ತಾವ. ಹಂಗ ಸುಮ್ನ ಆಯ್ಕೆ ಆಗಕ್ ಬರೋದಿಲ್ಲ. ಏನ್ ಮಾಡಕ್ ಬರೋದಿಲ್ಲ? ಸುಮ್ನ ಆಯ್ಕೆ ಆಗಕ್ ಬರೋದಿಲ್ಲ. ನಿಮಗ್ ಸ್ವಲ್ಪ ಅರ್ಹತೆಗಳು ಬೇಕಾಗ್ತಾವ್ರಿ. ಏನ್ ಅರ್ಹತೆಗಳು ಬೇಕು ನೋಡ್ರಿ. ಭಾರತ ಸಂವಿಧಾನದ ಯಾವ ವಿಧಿ ತಿಳಿಸಿಕೊಡ್ತದ ಹೇಳ್ರಿ ನೋಡೋಣ. 55 ನೇಮಕರೇ, 55 ನೇಮಕ. 157ನೇ ವಿಧಿ. ಭಾರತ ಸಂವಿಧಾನದ 157ನೇ ವಿಧಿಯು ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ ಏನ್ ಮಾಡ್ತದ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಹಾಗಾದ್ರ ಈಗಾಗಲೇ ನಾ 3 ಕಾಮನ್ ಆಗಿರ್ತಾವ ಅಂತ ಹೇಳಿದೀನ್ರಿ. ನಾ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಅಥವಾ ಯಾರಾದ್ರೂ ಕೂಡ ಒಂದು 3 ಅರ್ಹತೆಗಳು ಏನಾಗಿರ್ತಾವ ಸಾಮಾನ್ಯವಾಗಿರ್ತಾವ. ಯಾವ್ಯಾವ ಹೇಳ್ರಿ ನೋಡೋಣ. ಭಾರತದ ಪ್ರಜೆ ಆಗಿರ್ಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ಮಾನಸಿಕ ಅಸ್ತವ್ಯಸ್ತನಾಗಿರ್ಬಾರ್ದು. ಈಗ 3 ಅರ್ಹತೆಗಳನ್ನು ಪಡೆದರೆ ನೀವು ಭಾರತದ ಪ್ರಜೆ ಆಗಿದ್ದೀರಿ. ನೀವು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿಲ್ಲ, ನಿಮ್ಮಿಂದ ಏನ್ ಯಾವ್ದೋ ಒಂದು 10 ರೂಪಾಯಿ ಬರಾಕ್ತಿಲ್ ತೋರಿ. ಮತ್ತೆ ಲಾಭದಾಯಕ ಹುದ್ದೆಯಲ್ಲಿ ಎಲ್ಲಿ ಇರ್ತೀರಿ ನೀವು? ಮತ್ತ ಮಾನಸಿಕ ಅಸ್ತವ್ಯಸ್ತ, ಇದನ್ನ ಹೇಳ್ರಿ, ಏನ್ ಹುಚ್ಚರ ಇದ್ರಿ? ಎಲ್ಲ ಅಂದ್ರೆ ಮಾನಸಿಕ ಅಸ್ತವ್ಯಸ್ತ ಆಗಿಲ್ಲ. ಇವು 3 ಅರ್ಹತೆಗಳನ್ನ ಏನ್ ಮಾಡಿದ್ರಿ ಈಗಾಗಲೇ ಪಡೆದುಕೊಂಡಿದ್ರಿ. ನೀವು ಏನ್ ಮಾಡಿದ್ರಿ? ಪಡೆದುಕೊಂಡಿದ್ರಿ. ಇನ್ನು ವಯಸ್ಸೊಂದು ಏನಾಗ್ತಂದ್ರ ವ್ಯತ್ಯಾಸ ಆಗ್ತದ. ಎಷ್ಟು ವಯಸ್ಸಾಗಿರ್ಬೇಕಂದ್ರ 35 ವರ್ಷ ಆಗಿರ್ಬೇಕು. ಎಷ್ಟು ವರ್ಷ ಆಗಿರ್ಬೇಕು? 35 ವರ್ಷ. ನೋಡ್ರಿ, ರಾಷ್ಟ್ರಪತಿಗೆ 35 ವರ್ಷ, ಉಪರಾಷ್ಟ್ರಪತಿಗೆ 35 ವರ್ಷ, ರಾಜ್ಯಪಾಲರಿಗೂ ಕೂಡ 35 ವರ್ಷ ಅಂತಂದು ಸ್ವಲ್ಪ ನೆನಪಿಟ್ಕೊಡಿ. ರಾಷ್ಟ್ರಪತಿಗೆ 35, ಉಪರಾಷ್ಟ್ರಪತಿ 35, ರಾಜ್ಯಪಾಲರಿಗೂ ಕೂಡ 35 ವರ್ಷ. ಈಗ ಅರ್ಹತೆ ಪಡೆದ್ರಿ ಅಂತ ತಿಳ್ಕೊರಿ. ಈಗ ಅರ್ಹತೆ ಎಲ್ಲ ಪಡೆದಿರಿಪ್ಪ, ನಿಮ್ಮನ್ನ ಯಾರ ನೇಮಕ ಮಾಡ್ತಾರಂತಕ್ಕಂಥದ್ದು
ರಾಜ್ಯಪಾಲರನ್ನ ಭಾರತ ಸಂವಿಧಾನದ 155ನೇ ವಿಧಿಯ ಮೂಲಕ, ಭಾರತ ಸಂವಿಧಾನದ 155ನೇ ವಿಧಿಯ ಮೂಲಕ ರಾಜ್ಯಪಾಲರನ್ನ ನೇಮಕ ಮಾಡುವ ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ರಾಷ್ಟ್ರಪತಿಗೆ ಕಂಡು ಬರ್ತದ. ಯಾವ ಪತಿ ಕಂಡು ಬರ್ತದ್ರಿ? ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಜ್ಯಪಾಲರನ್ನ ನೇಮಕ ಮಾಡತಕ್ಕಂತ ಒಂದು ಅಧಿಕಾರವನ್ನ ಏನ್ ಮಾಡಿದರು, ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಯಾವ ವಿಧಿಯ ಮೂಲಕ ಅಂದಾಗ 155ನೇ ವಿಧಿಯ ಮೂಲಕ. ಯಾವಾಗ ನೇಮಕಗೊಳ್ತಿರಲ್ಲ ಅವಾಗ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ನೀವು ನೇಮಕಗೊಂಡ ನಂತರ ಏನ್ ಮಾಡ್ಬೇಕಾಗ್ತದ? ನೀವು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾಗ್ತದ. ಹಾಗಾದ್ರೆ ಪ್ರಮಾಣ ವಚನದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿ ಯಾವ್ದ? ಎಸ್, ಭಾರತ ಸಂವಿಧಾನದ 159ನೇ ವಿಧಿಯು, ಭಾರತ ಸಂವಿಧಾನದ 159ನೇ ವಿಧಿಯು ರಾಜ್ಯಪಾಲರ ಪ್ರಮಾಣ ವಚನಕ್ಕೆ ಏನಾಗಿದೆ ಅಂದ್ರ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಹಾಗಾದ್ರೆ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರಂದ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಯಾರ್ರಿ? ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಯಾವಾಗ ಪ್ರಮಾಣ ವಚನವನ್ನ ರಾಜ್ಯಪಾಲರು ಸ್ವೀಕರಿಸ್ತಾರಲ್ಲ ಅವಾಗ ಅಲ್ಲಿಂದ ಅವರ ಅಧಿಕಾರಾವಧಿ ಏನಾಗ್ತದ? ಪ್ರಾರಂಭವಾಗ್ತದ. ಹಾಗಾರ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ಕಂಡು ಬರ್ತದ? ಭಾರತ ಸಂವಿಧಾನದ 156ನೇ ವಿಧಿಯು, ಭಾರತ ಸಂವಿಧಾನದ 156ನೇ ವಿಧಿಯು ರಾಜ್ಯಪಾಲರ ಅಧಿಕಾರಾವಧಿಗೆ ಏನಾಗಿದೆ ಅಂದ್ರ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟೈತೆ ಅಂದ್ರ ಎಷ್ಟೈತ್ರಿ? 5 ವರ್ಷ. ಎಷ್ಟು ವರ್ಷ? 5 ವರ್ಷ ಅಂತಕ್ಕಂಥದ್ದು. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟ? 5 ವರ್ಷ ಅಂತಕ್ಕಂಥದ್ದು. ಹಾಗಾದ್ರೆ ಇವರು ರಾಜೀನಾಮೆಯನ್ನ ನೀಡುವುದ್ರ, ರಾಷ್ಟ್ರಪತಿಗೆ ರಾಜೀನಾಮೆಯನ್ನ ನೀಡುವುದರ ಮೂಲಕ ಏನ್ ಮಾಡ್ಬೋದು? ಅಧಿಕಾರಾವಧಿಗಿಂತ ಮುಂಚಿತವಾಗಿನೇ ಅವ್ರು ಏನ್ ಮಾಡ್ಬೋದು? ಅಧಿಕಾರವನ್ನ ಕಳೆದುಕೊಳ್ಳಬಹುದು ಅಂತಕ್ಕಂಥದ್ದು. ಇವರನ್ನು ಕೂಡ ಪದಚ್ಯುತಿಗೊಳಿಸಲಾಗ್ತದೆ ದೋಷಾರೋಪಣೆಯ ಆಧಾರದ ಮೇಲೆ. ಇವರನ್ನು ಕೂಡ ದೋಷಾರೋಪಣೆಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರಂದ್ರ ಪದಚ್ಯುತಿಗೊಳಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ನೋಡಿ, ರಾಜ್ಯಪಾಲರು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದಾರೆ ಅಂತಕ್ಕಂಥ ಆರೋಪದ ಮೇಲೆ ಅಥವಾ ದೋಷಾರೋಪಣೆಯ ಆಧಾರದ ಮೇಲೆ ರಾಷ್ಟ್ರಪತಿಯು ರಾಜ್ಯಪಾಲರನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಒಂದು ಅಧಿಕಾರವನ್ನ ಏನ್ ಮಾಡಿದಾರೆ ಅಂದ್ರ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಬಗ್ಗೆ ಏನ್ ಹೇಳಲಾಗ್ತದ. ಇದು ಇಷ್ಟ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತ ಒಂದು ರಚನೆ ಇದು. ಇದು ರಚನೆ. ಹಂಗಂದ್ರ ರಾಜ್ಯಪಾಲರಾಗಿ ಆಯ್ಕೆ ಆದ್ರಂದ್ರ ಅವ್ರು ಏನು ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರ ಅಂತಕ್ಕಂಥದ್ದು. ಏನು ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರ ನೋಡ್ರಿ, ಅಧಿಕಾರ ಮತ್ತು ಕಾರ್ಯಗಳಂತೇಳಿ ಬರ್ತಾವ. ನಿಮಗ್ ಬರಸ್ತನ್ರಿ, ಆಮೇಲೆ ಬರಸ್ತನ್ರಿ. ಈಗ ಕೇಳ್ರಿ, ಹಂಗ ಸ್ವಲ್ಪ ಶಾರ್ಟ್ ನೋಟ್ಸ್ ಮಾಡ್ಕೋತೀರ ಮಾಡ್ಕೋರಿ. ಅಧಿಕಾರ ಮತ್ತು ಕಾರ್ಯಗಳು ಸೇಮ್ ರಾಷ್ಟ್ರಪತಿ ಹಂಗ ಕೇಂದ್ರದಲ್ಲಿ ಅಧಿಕಾರ ಮತ್ತು ಕಾರ್ಯಗಳನ್ನ ನಿರ್ವಹಿಸ್ತಾನಲ್ಲ, ಹಂಗ ರಾಜ್ಯದಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರಂದ್ರ ಅಧಿಕಾರ ಮತ್ತು ಕಾರ್ಯಗಳನ್ನ ನಿರ್ವಹಿಸ್ತಾರ ಅಂತಕ್ಕಂಥದ್ದು. ಮೊದಲನೇದಾಗಿ ಯಾವ್ದು ಹೇಳ್ರಿ? ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಮೊದಲನೇದಾಗಿ ಯಾವ್ದ್ರಿ? ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂದಾಗ ನೋಡ್ರಿ, ಮೊದಲನೇದು 174ನೇ ವಿಧಿ ಕಂಡು ಬರ್ತದ. ಏನ್ ತಿಳಿಸ್ತದ ಹೇಳ್ರಿ? 174ನೇ ವಿಧಿ ನೋಡ್ರಿ, ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೆಯುವ, ಮುಂದೂಡುವ, ಅಧಿಕಾರಾವಧಿಗೆ ಮುನ್ನವೇ ವಿಧಾನಸಭೆಯನ್ನ ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅಂತೇಳಿ ತಿಳಿಸ್ತದ. ಯಾವ ವಿಧಿ? 174ನೇ ವಿಧಿ. ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೆಯುವ, ಮುಂದೂಡುವ ಮತ್ತು ಅಧಿಕಾರಾವಧಿಗೆ ಮುನ್ನವೇ
ವಿಧಾನಸಭೆಯನ್ನ ವಿಸರ್ಜಿಸುವ ಅಧಿಕಾರ ಯಾರಿಗೈತ್ರಿ? ರಾಜ್ಯಪಾಲರಿಗೆ. ಹಾಗಾದ್ರ ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ ಮತ್ತು ಅಧಿಕಾರಾವಧಿಗೆ ಮುನ್ನವೇ ಲೋಕಸಭೆಯನ್ನ ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗೆ ಐತಿ. ಯಾವ ವಿಧಿಯ ಮೂಲಕ? ರಾಷ್ಟ್ರಪತಿ ಕಲ್ತಿದಿರ್ಲ, ಅದು ರಾಷ್ಟ್ರಪತಿ ಹುದ್ದೆ 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತದ. ಹಂಗ ಕಲಿತೀವ್ರಿ ಸರ್, ಕಲಿತೀವ್ ಕರೆ ಬುಕ್ದಾಗ ಬರ್ದೇವಿ, ತಿಳಿಯಾಗ ಬರ್ಕೊಂಡಿಲ್ಲ ಅಷ್ಟ. 85ನೇ ವಿಧಿ ತಿಳಿಸ್ತದ್ರಿ. ಅಲ್ಲಿಯೂ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಹೇಳೋ ಮುಂದೆ ಬರ್ಸಿದೀನಿ ನೋಡ್ರಿ. 85ನೇ ವಿಧಿಯು ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ ಮತ್ತು ಲೋಕಸಭೆಯನ್ನ ವಿಸರ್ಜಿಸುವ ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ರಾಷ್ಟ್ರಪತಿಗೆ ಕಂಡು ಬರ್ತದ ಅಂತೇಳಿ 85ನೇ ವಿಧಿ. ಹೆಂಗ ಕೇಂದ್ರದಾಗ ರಾಷ್ಟ್ರಪತಿ ನಿರ್ವಹಿಸ್ತಾನಲ್ಲ ಕಾರ್ಯ, ಹಂಗ ರಾಜ್ಯದಲ್ಲಿ ರಾಜ್ಯಪಾಲರ ಈ 174ನೇ ವಿಧಿಯ ಮೂಲಕ ಏನ್ ಮಾಡ್ತಾರ ಕೆಲಸವನ್ನ ನಿರ್ವಹಿಸ್ತಾರ. ಇದು ಮೊದಲನೇ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಇನ್ನು ಎರಡನೇದಾಗಿ 175ನೇ ವಿಧಿ. ಯಾವ ವಿಧಿ ರೀ? 175ನೇ ವಿಧಿ. 175ನೇ ವಿಧಿ ಏನ್ ತಿಳಿಸಿಕೊಡ್ತದಂದ್ರ, ಸಾರ್ವತ್ರಿಕ ಚುನಾವಣೆಯ ಪ್ರಥಮ ಅಧಿವೇಶನದಲ್ಲಿ ಅಥವಾ ಪ್ರತಿ ವರ್ಷ ಪ್ರಥಮ ಅಧಿವೇಶನದಲ್ಲಿ ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ. ಸಾರ್ವತ್ರಿಕ ಚುನಾವಣೆಯ ನಂತರ ಪ್ರಥಮ ಅಧಿವೇಶನದಲ್ಲಿ ಅಥವಾ ಪ್ರತಿ ವರ್ಷ ಪ್ರಥಮ ಅಧಿವೇಶನದಲ್ಲಿ ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರುತ್ತದೆ ಅಂತೇಳಿ ಈ 175ನೇ ವಿಧಿ ಏನ್ ಮಾಡ್ತದ ನಮಗ ತಿಳಿಸ್ಕೊಡ್ತದ. ಮೊದಲನೇದು ಅಧಿವೇಶನ ಕರೆಯುವ, ಮುಂದೂಡುವ, ವಿಸರ್ಜಿಸುವ ಅಧಿಕಾರ. ಎರಡನೇದು ಎರಡೂ ಸದನಗಳನ್ನ ಉದ್ದೇಶಿಸಿ ಮಾತನಾಡುವ ಅಧಿಕಾರ. ಇನ್ನು ಮೂರನೇದು 200ನೇ ವಿಧಿ ಬರ್ತದ್ರಿ. ಶುದ್ಧ 200. ಎಷ್ಟ್ರಿ? 200. ಇದು ಇಂಪಾರ್ಟೆಂಟಾ? ಒಂದ ಮಸೂದೆಯು ರಾಜ್ಯದಲ್ಲಿ ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಅದಕ್ಕೆ ರಾಜ್ಯಪಾಲರ ಅಂಕಿತ ಬೇಕಾಗ್ತದ. ಒಂದು ಮಸೂದೆಯು ರಾಜ್ಯಪಾಲರ ಅಂಕಿತಕ್ಕಾಗಿ ಬಂದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಅಂತ ಮಸೂದೆಯನ್ನ ರಾಷ್ಟ್ರಪತಿಯ ಒಪ್ಪಿಗೆಗಾಗಿ ಕಾಯ್ದಿರಿಸಿದರೆ, ರಾಷ್ಟ್ರಪತಿಯ ಒಪ್ಪಿಗೆಗಾಗಿ ಕಾಯ್ದಿರಿಸುವ ಅಧಿಕಾರವನ್ನ 200ನೇ ವಿಧಿಯ ಮೂಲಕ ರಾಜ್ಯಪಾಲರಿಗೆ ಏನ್ ಮಾಡಲಾಗಿದೆ ಅಂದ್ರ ನೀಡಲಾಗಿದೆ ಅಂತಕ್ಕಂಥರ ಬಗ್ಗೆ ಏನ್ ಮಾಡಲಾಗ್ತದ ಹೇಳಲಾಗ್ತದ. ನೋಡ್ರಿ, ರಾಜ್ಯಪಾಲರು ಒಂದು ಮಸೂದೆಯನ್ನ ರಾಷ್ಟ್ರಪತಿಯವರ ಅಂಕಿತಕ್ಕಾಗಿ ಏನ್ ಮಾಡ್ಬೋದು ಅಥವಾ ಒಪ್ಪಿಗೆಗಾಗಿ ಕಾಯ್ದಿರಿಸುವ ಅಧಿಕಾರ ಅಂತೇಳಿ. ಯಾವ ವಿಧಿಯ ಮೂಲಕ ರಾಜ್ಯಪಾಲರು ಒಂದು ಮಸೂದೆಯನ್ನ ಕಾಯ್ದಿರಿಸುವ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಯಾವ ವಿಧಿ? 200ನೇ ವಿಧಿ ಅಂತಕ್ಕಂಥದ್ದು. ಇನ್ನ 213ನೇ ವಿಧಿ. ರಾಜ್ಯದಲ್ಲಿ ಸದನಗಳು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ರಾಜ್ಯದಲ್ಲಿ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವ ಅಧಿಕಾರ ಯಾರಿಗೈತ್ರಿ? ರಾಜ್ಯಪಾಲರಿಗೆ. ಯಾವ ವಿಧಿಯ ಮೂಲಕ? 213. ಹಂಗ ಕೇಂದ್ರದಲ್ಲಿಯೂ ಕೂಡ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿಗೈತ್ರಿ? ರಾಷ್ಟ್ರಪತಿಗೆ. ಯಾವ ವಿಧಿಯ ಮೂಲಕ? ನೋಡ್ರಿ, ಇಲ್ಲೇ ಐತ್ರಿ ಅದು 1 2 3 ಅಂತೇಳಿ ಬರದ್ ಹೇಳಿಂಟ್ಲೆ ನಿಮ್ಗೆ. 1 2 3 ಇದು 2 1 3. ಅದು 1 2 3 ರಾಷ್ಟ್ರಪತಿಗೆ ಸುಗ್ರೀವಾಜ್ಞೆಗಳು, ಇದು 2 1 3 ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವ ಅಧಿಕಾರ. 123ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಕೇಂದ್ರದಲ್ಲಿ ಏನ್ ಮಾಡ್ತಾನಂದ್ರ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಾನ. ಇಲ್ಲಿ 213ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯಗಳಲ್ಲಿ ಏನ್ ಮಾಡ್ತಾರಂದ್ರ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಾರೆ. ಇವೆಲ್ಲ ಏನದಾವಲ್ಲ, ಇವೆಲ್ಲವನ್ನ ನಾವು ರಾಜ್ಯಪಾಲರ ಒಂದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡ್ತೀವಿ? ಕರಿತೀವಿ. ಯಾವ ಅಧಿಕಾರನೇ? ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಇನ್ನು ಎರಡನೇದಾಗಿ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ಭಾರತ ಸಂವಿಧಾನದ 154ನೇ ವಿಧಿ ಏನ್ ತಿಳಿಸ್ಕೊಡ್ತ ಹೇಳ್ರಿ? ಇಲ್ಲಿ ಬರ್ದಿದ್ದೀನಿ.
ಪ್ರಮಾಣ ವಚನ ಅಲ್ಲ. ಪ್ರಮಾಣ ವಚನೆಯಲ್ಲಿ ಇಲ್ಲಿ ಇದ್ದ 154ನೇ ವಿಧಿ ಏನ್ ತಿಳಿಸ್ಕೊಡ್ತ. ನಿದ್ದಿಗನ್ನಾಗದಿರ ನೀವು? ಹಾ, ರಾಜ್ಯದ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲ ಯಾರಿಗೆ ಸೇರಿದವಂತ ತಿಳಿಸ್ತದ್ರಿ? ರಾಜ್ಯಪಾಲ. 154ನೇ ವಿಧಿಯು ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲ ರಾಜ್ಯಪಾಲರಿಗೆ ಸೇರಿವೆ ಅಂತೇಳಿ ಏನ್ ಮಾಡ್ತದ? ತಿಳಿಸ್ಕೊಡ್ತದ. ಅದರ ಅನ್ವಯವಾಗಿ ರಾಜ್ಯಪಾಲರು ಸಂವಿಧಾನದ 164ನೇ ವಿಧಿಯ ಮೂಲಕ ಮುಖ್ಯಮಂತ್ರಿಯನ್ನ ನೇಮಕ ಮಾಡುವ ಅಧಿಕಾರವನ್ನ ಪಡೆದುಕೊಂಡಿದ್ದರು. ಅಂದ್ರೆ ಸಿಎಂ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದ. ಆದರೆ ರಾಜ್ಯಪಾಲರು ಯಾರನ್ನ ಬೇಕಾದರೂ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಕಂಡು ಬರುವುದಿಲ್ಲ. ಅವ್ರು ಯಾರನ್ನ ಆಯ್ಕೆ ಮಾಡ್ಬೇಕಂದ್ರ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತವನ್ನ ಸಾಬೀತಪಡಿಸ್ತದಲ್ಲ ಆ ಪಕ್ಷದ ನಾಯಕನನ್ನ ಏನ್ ಮಾಡ್ಬೇಕಂದ್ರ ಮುಖ್ಯಮಂತ್ರಿಯನ್ನಾಗಿ ರಾಜ್ಯಪಾಲರು ಏನ್ ಮಾಡ್ಬೇಕಾಗ್ತದ? ಆಯ್ಕೆ ಮಾಡ್ಬೇಕಾಗ್ತದ. ಅಂತ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದೆ ಅಂತೇಳಿ ಈ 164ನೇ ವಿಧಿ ಏನ್ ಮಾಡ್ತದ? ನಮಗ ತಿಳಿಸ್ಕೊಡ್ತದ. ಅದರ ಜೊತೆಗೆ 164 ಉಪವಿಧಿ 1, 164 ಉಪವಿಧಿ 1ರಲ್ಲಿ ಮಂತ್ರಿ ಮಂಡಲವನ್ನ ವಜಾ ಮಾಡ್ತಕ್ಕಂಥ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದೆ. ಮಂತ್ರಿ ಮಂಡಲವನ್ನ ವಜಾ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತ ತಿಳಿಸ್ತದ. ಅದರ ಜೊತೆಗೆ ಕೇವಲ ಸಿಎಂ ಅಷ್ಟ ಅಲ್ರಿ, ನಿಮ್ಗ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಅನೇಕ ಆಯೋಗಗಳ ಬಗ್ಗೆ ಯಾವುದಂದ್ರ ಈ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಆಯೋಗ ಆಗಿರ್ಬೋದು, ರಾಜ್ಯ ಚುನಾವಣಾ ಆಯೋಗ ಆಗಿರ್ಬೋದು, ಅಥವಾ KPSC ರಾಜ್ಯ ಲೋಕಸೇವಾ ಆಯೋಗ ಆಗಿರ್ಬೋದು, ಅದರ ಜೊತೆಗೆ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಆಗಿರ್ಬೋದು. ಆದ್ರೆ ಎಲ್ಲಾ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರೆ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂದ್ರೆ ರಾಜ್ಯದಲ್ಲಿ ಯಾವ್ಯಾವ ಆಯೋಗಗಳು ಕಂಡು ಬರ್ತಾವಲ್ಲ ಆ ಆಯೋಗದ ಮುಖ್ಯಸ್ಥರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಈ ರಾಜ್ಯಪಾಲರಿಗೆ ಇದೆ ಅಂತಕ್ಕಂಥರ ಬಗ್ಗೆ ಹೇಳ್ತೀವಿ. ಇದನ್ನ ನಾವ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡ್ತೀವಿ ಕರಿತೀವಿ ಅಂತಕ್ಕಂಥದ್ದು. ಇದು ಎರಡನೇ ಒಂದು ಅಧಿಕಾರ ಮತ್ತು ಕಾರ್ಯಗಳು. ಇನ್ನು ಮೂರನೇದಾಗಿ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು ನೋಡ್ರಿ, ರಾಜ್ಯ ಹಣಕಾಸು ಮಸೂದೆಯನ್ನ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ವಿಧಾನಸಭೆಯಲ್ಲಿ ಈ ಹಣಕಾಸು ಮಸೂದೆಯನ್ನ ಮಂಡಿಸುವಂತಿಲ್ಲ. ಅದರ ಜೊತೆಗೆ ರಾಜ್ಯ ಸಂಚಿತ ನಿಧಿ ಯಾರ ವಶದಲ್ಲಿರ್ತದಂದ್ರ ರಾಜ್ಯಪಾಲರ ವಶದಲ್ಲಿರುತ್ತದೆ. ಯಾವ ನಿಧಿ? ಸಂಚಿತ ನಿಧಿ. ರಾಜ್ಯ ಸಂಚಿತ ನಿಧಿಯು ರಾಜ್ಯಪಾಲರ ವಶದಲ್ಲಿರ್ತದ. ಅದರ ಜೊತೆಗೆ ರಾಜ್ಯ ತುರ್ತು ನಿಧಿಯು ಸಹ ರಾಜ್ಯಪಾಲರ ವಶದಲ್ಲಿ ಇರ್ತದ ಅಂತಕ್ಕಂಥರ ಬಗ್ಗೆ ಹೇಳ್ತೀವಿ. ಅದರ ಜೊತೆಗೆ 243 ಐ ವಿಧಿಯ ಮೂಲಕ 243 ಐ ವಿಧಿಯ ಮೂಲಕ ರಾಜ್ಯ ಹಣಕಾಸು ಆಯೋಗವನ್ನ ನೇಮಕ ಮಾಡುವ ಅಧಿಕಾರ. ರಾಜ್ಯ ಹಣಕಾಸು ಆಯೋಗವನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದಂತೇಳಿ ಈ 243 ಐ ವಿಧಿ ಏನ್ ಮಾಡ್ತದಂದ್ರ ನಮಗ ತಿಳಿಸ್ಕೊಡ್ತದ. ಹಾಗಾದ್ರ ಕೇಂದ್ರ ಹಣಕಾಸು ಆಯೋಗವನ್ನ ನೇಮಕ ಮಾಡವ್ರ ಯಾರ? ದೊಡ್ಡ ಮಬ್ಬ್ ಹಿಡಿದಾರಲ್ಪ ನೀವು. ಯಾವ ಪತಿರಿ? ರಾಷ್ಟ್ರಪತಿ. ಯಾವ ವಿಧಿಯ ಮೂಲಕ? 280ನೇ ವಿಧಿಯ ಮೂಲಕ ರೀ. 280ನೇ ವಿಧಿಯ ಮೂಲಕ ಕೇಂದ್ರ ಹಣಕಾಸು ಆಯೋಗವನ್ನ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರ ಅಂತ ಹೇಳಿದೀನಿ. ಹೆಂಗ ಕೇಂದ್ರ ಹಣಕಾಸು ಆಯೋಗವನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾನಲ್ಲ ಹಂಗ ರಾಜ್ಯ ಹಣಕಾಸು ಆಯೋಗವನ್ನ ರಾಜ್ಯಪಾಲ ನೇಮಕ ಮಾಡ್ತಾನೋ ಯಾವ ವಿಧಿಯ ಮೂಲಕ ಅಂದಾಗ 243 ಐ ವಿಧಿ.
ಯಾವ ವಿಧಿ? 243 ವಿಧಿ. 243 ವಿಧಿಯಿಂದ ಓ ವಿಧಿಯವರೆಗೆ ಗ್ರಾಮ ಪಂಚಾಯತ್ಗಳಿಗೆ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತೀವಿ? ವಿವರಣೆಯನ್ನ ಕಾಣ್ತೀವಿ. ಅದ್ರಾಗ 243 ವಿಧಿ ಏನ್ ತಿಳಿಸ್ತದಂದ್ರ ರಾಜ್ಯ ಹಣಕಾಸು ಆಯೋಗವನ್ನ ನೇಮಕ ಮಾಡ್ತಕ್ಕಂತ ಒಂದು ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ಅದು ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತ ತಿಳಿಸ್ಕೊಡ್ತದ. ಇದು ಏನ್ ರಾಜ್ಯ ಸಂಚಿತ ನಿಧಿ, ರಾಜ್ಯ ತುರ್ತು ನಿಧಿಯು ಕೂಡ ರಾಜ್ಯಪಾಲರ ವಶದಲ್ಲಿ ಕಂಡು ಬರ್ತದ ಅಂತಕ್ಕಂಥದ್ದು. ಇದನ್ನ ನಾವು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡಲಾಗ್ತದ? ಕರೆಯಲಾಗ್ತದ. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಇನ್ನು 4ನೇದಾಗಿ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ನೋಡಿ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಹೇಳ್ರಿ? ರಾಜ್ಯಪಾಲರಲ್ಲ, ರಾಷ್ಟ್ರಪತಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ರಾಷ್ಟ್ರಪತಿಗಳು ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ನಡೆಸಬೇಕು. ಯಾವ ರಾಜ್ಯದ ಹೈಕೋರ್ಟ್ನ ನ್ಯಾಯಾಧೀಶರ ನೇಮಕ ಮಾಡ್ತಿರ್ತಾರಲ್ಲ ಆ ರಾಜ್ಯದ ರಾಜ್ಯಪಾಲರ ಜೊತೆಗೆ ರಾಷ್ಟ್ರಪತಿ ಏನ್ ಮಾಡ್ಬೇಕಂದ್ರ ಸಮಾಲೋಚನೆ ಮಾಡುವುದರ ಮೂಲಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂತ ಅಧಿಕಾರವನ್ನ ಏನ್ ಮಾಡಿದಾರೆ ಅಂದ್ರೆ ರಾಷ್ಟ್ರಪತಿ ಪಡೆದುಕೊಂಡಿದ್ದಾರೆ. ಅಂದ್ರ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ನಡೆಸಬೇಕು. ಅದರ ಜೊತೆಗೆ ಸಂವಿಧಾನದ 161ನೇ ವಿಧಿಯು, ಸಂವಿಧಾನದ 161ನೇ ವಿಧಿಯ ಪ್ರಕಾರ ಹೈಕೋರ್ಟ್ ನೀಡುವ ಶಿಕ್ಷೆಯನ್ನ ಬದಲಾಯಿಸುವ, ಕಡಿಮೆ ಮಾಡುವ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರೆ. ಹೈಕೋರ್ಟ್ ನೀಡುವ ಶಿಕ್ಷೆಯನ್ನ 161ನೇ ವಿಧಿಯ ಪ್ರಕಾರ ಬದಲಾಯಿಸುವ, ಕಡಿಮೆ ಮಾಡುವ ಅಧಿಕಾರವನ್ನ ಹೊಂದಿದ್ದಾರೆ. ಆದರೆ ರಾಜ್ಯಪಾಲರಿಗೆ ಮರಣದಂಡನೆ ಶಿಕ್ಷೆಯನ್ನ ರದ್ದುಪಡಿಸ್ತಕ್ಕಂಥ ಅಧಿಕಾರ ಇಲ್ಲ. ಮರಣದಂಡನೆ ಶಿಕ್ಷೆಯನ್ನ ರದ್ದುಪಡಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರುವುದಿಲ್ಲ. ಹಾಗಾದ್ರೆ ಒಂದು ಮರಣದಂಡನೆ ಶಿಕ್ಷೆಯನ್ನ ರದ್ದುಪಡಿಸ್ತಕ್ಕಂಥ ಅಧಿಕಾರ ಯಾರಿಗೆ ಹೇಳ್ರಿ? ರಾಷ್ಟ್ರಪತಿಗೆ. ಯಾವ ವಿಧಿಯ ಮೂಲಕ? ವಿಧಿ ಅಂದ್ರೆ ನೀವು ಇದಿ ಆಗ್ಯಾರಿ. ನೀವು ವಿಧಿ ಅಂದ್ರೆ ಹೆಂಗಾಗೈತಿ ಅಂದ್ರ ವಿಧಿಗಳ ನಮಗೆ ಇದಿ ಆಗ್ಯಾವ ಅಂತಿರ್ಲಿಲ್ಲ ಹಂಗ್ರಿ, ನಿಮಗೂ ಹಂಗ ಐತಿ. ಈ ವಿಧಿಗಳನ್ನ ಇದಿ ಆಗ್ಯಾವ ನಿಮ್ಗೆ ನೆನಪ ಉಳಿವಾಳನ್ರಿ. ಓದ್ಬೇಕ್ರಿ ಹಂಗ ಅವನ್ ಜಾಸ್ತಿ ಅವನ ಓದ್ರಿ ಅಂದ್ರೆ ಏನಾಗ್ತಾವ? ವಿಧಿಗಳು ನೆನಪು ಉಳಿತಾವ. ಇಲ್ಲ ವಿಧಿಗಳನ್ನ ಏನಾಗ್ತಾವ? ಇದಿ ಹಾಕ್ತಾವ. ಇಷ್ಟು ಒಂದ್ 5-6 ಕ್ವಶನ್ ಕೇಳಿ ಆಮಲ್ಲ ರಾಷ್ಟ್ರಪತಿ ಹೇಳೇನಿ. ಅದ್ರ ವಿಧಿಗಳು ಎಲ್ಲಾ ಹೇಳ್ತೀರಿ, ರಾಷ್ಟ್ರಪತಿ ಹೇಳ್ತೀರಿ, ಅದ್ರ ವಿಧಿಗಳಂದ್ರಪ್ಲೆ ಮೌನ ವಾಕ್ಯರಿ. ನೀವು ಮೌನಕ್ಕೆ ಜಾರತ್ರಿ ಹಂಗ. 72ನೇ ವಿಧಿ, ಸಂವಿಧಾನದ 72ನೇ ವಿಧಿಯ ಮೂಲಕ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟ್ ನೀಡಿದ ಮರಣದಂಡನೆ ಶಿಕ್ಷೆಯನ್ನ ರದ್ದುಪಡಿಸ್ತಕ್ಕಂತ ಅಧಿಕಾರ ಐತಿ. ಯಾವ ವಿಧಿ? 72ನೇ ವಿಧಿ. ಆದ್ರ ರಾಜ್ಯಪಾಲರಿಗೆ ಮರಣದಂಡನೆ ಶಿಕ್ಷೆನ ರದ್ದುಪಡಿಸ್ತಕ್ಕಂಥ ಅಧಿಕಾರ ಇರಲ್ಲ. ಅವರ ಶಿಕ್ಷೆನ ಏನ್ ಮಾಡ್ಬೋದು? ಕಡಿಮೆ ಮಾಡಬಹುದು ಅಥವಾ ಬೇರೆ ಶಿಕ್ಷೆಗೆ ಏನ್ ಮಾಡ್ಬೋದು? ಬದಲಾಯಿಸಬಹುದು. ಆದ್ರ ಮರಣದಂಡನೆ ಶಿಕ್ಷೆನ ರದ್ದುಪಡಿಸ್ತಕ್ಕಂಥ ಅಧಿಕಾರ ಇಲ್ಲ ಅಂತೇಳಿ ಈ 161ನೇ ವಿಧಿ ಏನ್ ಮಾಡ್ತದ? ನಮಗೆ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಇದಿಷ್ಟ್ರಿ. ಇನ್ನ ಇದು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡ್ತೀವಿ? ಕರಿತೀವಿ. ಇನ್ನು ನಿಮ್ಗ 5ನೇದಾಗಿ ವಿವೇಚನಾ ಅಧಿಕಾರ ಅಂತೇಳಿ ಕಂಡು ಬರ್ತದ. 5ನೇದಾಗಿ ವಿವೇಚನಾ ಅಧಿಕಾರ ಮತ್ತು ಕಾರ್ಯಗಳು. ನೋಡ್ರಿ, ಇದ್ರಾಗ 2 ರೀತಿಯಾಗಿ ಕಂಡು ಬರ್ತಾವ್ರಿ. ಒಂದು ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ. ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಹಂಗಾರ ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಅಂದ್ರ ಸಂವಿಧಾನನ ತಿಳಿಸಿಕೊಟ್ಟತ್ರಿ. ರಾಜ್ಯಪಾಲರು ಕೆಲವೊಂದು ಸಂದರ್ಭದಲ್ಲಿ ತಮ್ಮ ವಿವೇಚನೆಯನ್ನ ಬಳಸಿಕೊಂಡು ಏನ್ ಮಾಡಬಹುದಂದ್ರ ಅಧಿಕಾರವನ್ನ ಚಲಾಯಿಸಬಹುದಂತ್ರಿ. ಯಾವ್ಯಾವ ಸಂದರ್ಭದಲ್ಲಿ ಅಂದ್ರ ಮೊದಲನೇದಾಗಿ 200ನೇ ವಿಧಿ. ಈಗರ ಹೇಳಿನಿ, ಏನ್ ತಿಳಿಸ್ತದ ಹೇಳ್ರಿ ಪಟ್ನ ಅಂದ್ರು ಬಹಳ ನೀವು ಮಸೂದೆಯನ್ನ ಕಾಯ್ದಿರಿಸುವ ಅಧಿಕಾರ. ರಾಷ್ಟ್ರಪತಿಗೆ ಒಪ್ಪಿಗೆಗಾಗಿ ಮಸೂದೆಯನ್ನ ಕಾಯ್ದಿರಿಸ್ತಕ್ಕಂಥ ಅಧಿಕಾರ ಯಾರಿಗೈತಿ? ರಾಜ್ಯಪಾಲರಿಗೆ. ಇಲ್ಲಿ ಬರ್ದೀನಿ ನೋಡ್ರಿ, ಇಲ್ಲಿ ಐತಿ ನೋಡ್ದ, ಎಲ್ಲಿ ಐತಿ? ನಿಮಗೂ ಸಿಗುವಾತ ಕಾಣ್ತೈತಿ.
ಚಲೋ ಓದಿರಲ್ಪ. ಅಂದ್ರ ರಾಜ್ಯಪಾಲರ ಬಳಿಗೆ ಬಂದಂತ ಒಂದು ಮಸೂದೆಯನ್ನ ರಾಷ್ಟ್ರಪತಿಯ ಒಪ್ಪಿಗೆಗಾಗಿ ಕಾಯ್ದಿರಿಸ್ತಕ್ಕಂತ ಅಧಿಕಾರ ಅದು ರಾಜ್ಯಪಾಲರ ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ. ಅವರು ರಾಜ್ಯಪಾಲರ ಒಪ್ಪಿಗೆಯನ್ನ ನೀಡಬಹುದು ಅಥವಾ ರಾಷ್ಟ್ರಪತಿಯ ಒಪ್ಪಿಗೆಗೆ ಏನ್ ಮಾಡ್ಬೋದು, ಕಾಯ್ದಿರಿಸಬಹುದು ಅಂತೇಳಿ ಈ ಸಂವಿಧಾನದಾಗ ತಿಳಿಸಿದಾರ. ಇದನ್ನು ನಾವು ಸಂವಿಧಾನಾತ್ಮಕ ಒಂದ ವಿವೇಚನಾ ಅಧಿಕಾರ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಇದು ಒಂದನೇದು. ಇನ್ನು ಎರಡನೇದಾಗಿ 356ನೇ ವಿಧಿ ಏನ್ ತಿಳಿಸ್ತದ ಹೇಳ್ರಿ. ಹಾ, ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಏನ್ ಮಾಡಿತಂದ್ರೆ ತಿಳಿಸ್ಕೊಡ್ತದ. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಂತ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸುವಂತೆ ಕೇಂದ್ರಕ್ಕೆ ಶಿಫಾರಸ್ ಮಾಡಬಹುದು. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಂತ ಸಂದರ್ಭದಲ್ಲಿ ಈ 356ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸುವಂತೆ ಇವ್ರು ಏನ್ ಮಾಡ್ಬೋದು, ರಾಷ್ಟ್ರಪತಿಗೆ ಶಿಫಾರಸು ಮಾಡಬಹುದು. ಇದು ಒಂದು ಅವರ ಅಧಿಕಾರ ಮತ್ತು ಕಾರ್ಯಗಳಂತಕ್ಕಂಥದ್ದು. ಅದರ ಜೊತೆಗೆ ಹೀಗೆ ಸಂವಿಧಾನಾತ್ಮಕ ಒಂದು ಅಧಿಕಾರ ಮತ್ತು ಕಾರ್ಯಗಳಂತೇಳಿ ಅಂದ್ರೆ ವಿವೇಚನಾ ಅಧಿಕಾರ ಅಂತೇಳಿ ಬರ್ತದ. ಇನ್ನು 167ನೇ ವಿಧಿಯ ಪ್ರಕಾರ 167ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನ ಪಡೆಯಬಹುದು. ರಾಜ್ಯಪಾಲರು ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನ ಪಡೆಯುವ ಅಧಿಕಾರವನ್ನ ಏನ್ ಮಾಡಿದ್ದಾರೆ ಅಂದ್ರ ಪಡೆದುಕೊಂಡಿದ್ದಾರೆ. ಯಾವ ವಿಧಿಯ ಮೂಲಕ? 167ನೇ ವಿಧಿಯ ಮೂಲಕ. ಇದನ್ನ ನಾವು ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಅಂತೇಳಿ ಕರಿತೀವಿ. ವಿವೇಚನಾ ಅಧಿಕಾರದಾಗ ಎರಡು ರೀತಿ ರೀ. ಒಂದು ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ, ಇನ್ನೊಂದು ಸಾಂದರ್ಭಿಕ ವಿವೇಚನಾ ಅಧಿಕಾರ. ಸಾಂದರ್ಭಿಕ ವಿವೇಚನಾ ಅಧಿಕಾರ. ಸಾಂದರ್ಭಿಕ ವಿವೇಚನಾ ಅಧಿಕಾರ ಅಂದ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಬಹುಮತವನ್ನ ಪಡೆಯದಿದ್ರು ಕೂಡ ಆ ಪಕ್ಷದ ಒಬ್ಬ ನಾಯಕನನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದೆ. ಅಂದ್ರ ಯಾವುದೊಂದು ದೊಡ್ಡ ಪಕ್ಷ ಇರ್ತದಲ್ಲ, ಆ ಪಕ್ಷದ ನಾಯಕನನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತಕ್ಕಂಥದ್ದು. ಹೀಗೆ ಕೆಲವೊಂದಿಷ್ಟು ಸಾಂದರ್ಭಿಕ ವಿವೇಚನಾ ಅಧಿಕಾರವನ್ನ ಏನ್ ಮಾಡಿದಾರೆ ಅಂದ್ರ ರಾಜ್ಯಪಾಲರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥರ ಬಗ್ಗೆ ಏನ್ ಹೇಳಲಾಗ್ತದ. ಹೀಗೆ ನೋಡ್ರಿ, ಒಂದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು, ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು, ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು, ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು, ವಿವೇಚನಾ ಅಧಿಕಾರ ಮತ್ತು ಕಾರ್ಯಗಳು ಅಂತೇಳಿ ಹಲವಾರು ರೀತಿಯಾದಂತಹ ಕಾರ್ಯಗಳನ್ನ ರಾಜ್ಯದಲ್ಲಿ ರಾಜ್ಯಪಾಲರು ನಿರ್ವಹಿಸಿಕೊಂಡು ಹೋಗ್ತಾರ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಎಷ್ಟು ನೋಡ್ರಿ, ನಿಮ್ಗೆ ಆಫ್ ಮಾಡಿ